ಈಗ ಸೀಟ್ ಕನ್ಫರ್ಮ್ ಆಗಿದೆ. ಮೇಡಮ್, ಫೀಸ್ ಎಷ್ಟಾಗ್ಬೋದು? ಫ್ರೀಯಾಗಿ ಸೀಟ್ ಕೊಡ್ತೀನಿ ಅಂತ ಹೇಳಿದ್ಮೇಲೂ ಫೀಸ್ ಎಷ್ಟು ಅಂತ ಕೇಳ್ತಿದ್ಯಲ್ಲಮ್ಮ. ನೀವು ಈ ವರ್ಷ ಮಾತ್ರ ಅಲ್ಲ, ಅವಳು ಸೆಕೆಂಡ್ ಇಯರ್ ಓದೋವರೆಗೂ ಯಾವ ಫೀಸು ಇಲ್ಲ. ಸಂಪೂರ್ಣವಾಗಿ ಉಚಿತವಾಗಿ ಓದಬಹುದು. ಆದ್ರೆ ನಿಮ್ ತಂಗಿ ಚೆನ್ನಾಗಿ ಓದಿ ಈ ಸ್ಕೂಲ್ ಹೆಸರನ್ನ ಎತ್ತರಕ್ಕೆ ಬೆಳೆಸ್ಬೇಕು. ನಿಮ್ ಕಡೆಯಿಂದ ನಾವಿಷ್ಟೇ ಬಯಸೋದು. ಖಂಡಿತ ನನ್ನ ತಂಗಿ ನಿಮ್ ನಂಬಿಕೆನ ಉಳಿಸ್ಕೋತಾಳೆ ಮೇಡಮ್. ನಿಮ್ ಸ್ಕೂಲ್ಗೆ ಒಳ್ಳೆ ಹೆಸರನ್ನ ತಂದು ಕೊಡ್ತಾಳೆ. ಸರಿ ಮೇಡಮ್, ನಾವಿನ್ ಬರ್ತೀವಿ. ಶೋರ್. ಬರ್ತೀವಿ. ಮಯೂರಿ, ನೀನ್ ಹೇಳ್ದಾಗೆ ನಂಗೆ ಸೀಟ್ ಸಿಕ್ಬಿಡ್ತಲ್ಲ? ಹೂ ಕಣೆ, ಎಲ್ಲ ದುರ್ಗಮ್ಮನ್ ದಯೆ. ಹಾಗೆ ನೀನು ಚೆನ್ನಾಗಿ ಓದಿದ್ದಕ್ಕೆ ನಿಂಗೆ ಸೀಟ್ ಸಿಕ್ಕಿದ್ದು. ಆದ್ರೂ ಎಲ್ಲದಕ್ಕಿಂತ ನಿನ್ ಪ್ರಯತ್ನ ಮುಖ್ಯ ಮಯೂರಿ. ನೀನ್ ಪ್ರಯತ್ನ ಪಟ್ಟಿದ್ಕೆ ಇವತ್ತಿಷ್ಟು ದೊಡ್ಡ ಸ್ಕೂಲಲ್ಲಿ ನಂಗೆ ಸೀಟ್ ಸಿಕ್ಕಿರೋದು. ಈ ಬುದ್ಧಿವಂತಿಕೆನ ಇಲ್ಲಲ್ಲ, ಓದೋದ್ರಲ್ಲಿ ತೋರ್ಸು. ನೀನು ಹಳ್ಳಿ ಸ್ಕೂಲಲ್ಲಿ ಹೇಗೆ ಓದ್ತಿದ್ಯೋ ಅದಕ್ಕಿಂತ ಚೆನ್ನಾಗಿ ಇಲ್ಲಿ ಓದ್ಬೇಕು. ನನ್ನ ತಂಗಿ ಚೆನ್ನಾಗಿ ಓದ್ತಾಳೆ, ನಿಮ್ ಸ್ಕೂಲ್ಗೆ ಒಳ್ಳೆ ಹೆಸರು ತರ್ತಾಳೆ ಅಂತ ನಾನು ಪ್ರಿನ್ಸಿಪಲ್ಗೆ ಮಾತು ಕೊಟ್ಟಿದ್ದೀನಿ. ಅದನ್ನ ನೀನು ಉಳಿಸ್ಕೋಬೇಕು, ಸರಿನಾ? ಖಂಡಿತ ಉಳಿಸ್ಕೊಂತೀನಿ ಮಯೂರಿ. ಜಾಣೆ, ಬಾ ಹೋಗೋಣ. ಸ್ಟ್ಯಾಂಡರ್ಡೇಸ್ ನೋಡು ಹೇಗೆಲ್ಲ ಎಕ್ಸರ್ಸೈಸ್ ಮಾಡಿಸ್ತಾ ಇದ್ದಾರೆ. ಹೌದಲ್ಲ? ಸರ್, ಇಲ್ಲಿ ಅಡ್ಮಿಷನ್ ಆಫೀಸು ಎಲ್ಲಿದೆ? ಮೇಡಮ್ ಆ ಕಡೆ ಇದೆ, ಹೋಗಿ ಅಲ್ಲಿ. ಓಕೆ ಸರಿ ಸರ್, ಬಾ. ಓಕೆ, ಹ್ಯಾಂಡ್ಸ್ ಅಪ್. ಅಪ್ಪಯ್ಯ, ಸ್ಕೂಲಲ್ಲಿ ಸೀಟ್ ಸಿಕ್ಕಿರೋದಕ್ಕೆ ತುಂಬಾ ಖುಷಿ ಆಗ್ತಿದೆ. ಸೀಟ್ ಸಿಗೋದು ಮುಖ್ಯ ಅಲ್ಲ, ಚೆನ್ನಾಗಿ ಓದಿ ಸ್ಕೂಲಿಗೆ ಒಳ್ಳೆ ಹೆಸರು ತರಬೇಕು. ಅದರಲ್ಲೂ ಅಕ್ಕ ಕಷ್ಟಪಟ್ಟು ಕೊಡ್ಸಿರೋದಕ್ಕೆ ಅಕ್ಕನ ನಂಬಿಕೆ ಉಳಿಸ್ಕೋಬೇಕು. ಆ ನಂಬಿಕೆ ನನಗಿದೆ ಕಣೆ. ಪ್ರಿನ್ಸಿಪಲ್ಲು ತುಂಬಾ ಒಳ್ಳೆಯವರು. ಇವಳು ಚೆನ್ನಾಗಿ ಓದ್ತಾಳೆ ಅಂತ ಅವ್ರು ಹೇಳಿದ್ದಾರೆ. ಹಾ, ಇನ್ನೊಂದು ವಿಷಯ ಏನು ಅಂದ್ರೆ, ಇವಳು ಸೆಕೆಂಡ್ ಇಯರ್ ಓದೋವರೆಗೂ ಯಾವ ಫೀಸು ಕಟ್ಟೋ ಹಾಗಿಲ್ವಂತೆ. ಇವಳು ಫ್ರೀ ಆಗಿ ಓದ್ಬೋದಂತೆ. ಈ ವಿಷಯದಲ್ಲಿ ಆ ದೇವ್ರು ನಮ್ ಕೈ ಬಿಡ್ಲಿಲ್ಲ. ಎಲ್ಲ ದುರ್ಗಮ್ಮನ ಆಶೀರ್ವಾದ. ತಗೋ. ಅಪ್ಪ, ತಟ್ಟೆ ಮುಂದೆ ಕೂತು ಏನ್ ಯೋಚನೆ ಮಾಡ್ತಿದ್ಯಾಪ್ಪ? ಅನ್ನನ ಆ ರೀತಿ ಕಾಯಿಸೋದು ಸರಿ ಅಲ್ಲ ಅಲ್ವಾ? ಅಂತದೇನಾಯ್ತೀಗ? ಏನಿಲ್ಲ ಕಣವ, ಹಳ್ಳಿಲಾಗಿದ್ರೆ ಈ ಸ್ಕೂಲು ಹತ್ರದಲ್ಲೇ ಇತ್ತು. ನಾವಿಲ್ಲ ಅಂದ್ರೂ ಅವಳೇ ಹೋಗಿ ಬರ್ತಿದ್ಲು. ಆದ್ರೆ ಇಲ್ಲಿ ಇಷ್ಟು ದೂರ ಆದೆ, ಅವಳು ಹೆಂಗ್ ಹೋಗಿ ಬತ್ತಳು ಅಂತ ಯೋಚನೆ ಆಯ್ತದೆ ಕಣವ. ಅಪ್ಪ, ಮೊದ್ಲು ಕಷ್ಟ ಅನ್ನಿಸ್ಬೋದು, ಆಮೇಲೆ ಅಭ್ಯಾಸ ಆಗೋಗತ್ತೆ. ಹೌದಪ್ಪಯ್ಯ, ಅದೇನ್ ದೊಡ್ಡ ವಿಷಯ ಅಲ್ಲ, ನಾನೇ ಹೋಗಿ ಬರ್ತೀನಿ. ನೋಡು, ಇವಳೇ ಇಷ್ಟೊಂದು ಧೈರ್ಯವಾಗಿರೋವಾಗ ನೀನ್ ಏನಕ್ಕಪ್ಪ ಹೆದರ್ಕೋತ್ಯಾ? ಅದಂಗಲ್ಲ ಕಣವ, ಅವಳಿಗೇನೋ ಗೊತ್ತಾಯ್ಕಿಲ್ಲ, ಮಾತಾಡ್ತಾಳೆ. ಈಗ ಪಟ್ಟಣದಲ್ಲಿ ಏನೇನಾಯ್ತದೆ ಅಂತ ನೀನೇ ಕೇಳ್ತಾ ಇದೆಯಲ್ಲವಾ?
ಈ ಪಟ್ಟಣದಲ್ಲಿ ದೊಡ್ಡವ್ರನ್ನೇ ಬಿಡ್ತಾ ಇಲ್ಲ, ಇನ್ನು ಚಿಕ್ಕವ್ರನ್ನ. ಅಪ್ಪಯ್ಯ, ನೀನ್ ಹೀಗ್ ಹೆದರ್ಕೊಂಡ್ರೆ ನಾವ್ ವಾಪಸ್ ಹಳ್ಳಿಗ್ ಹೋಗ್ಬೇಕಷ್ಟೆ. ನೋಡು, ನಿಂಗ್ ಅಷ್ಟೊಂದ್ ಭಯ ಇದ್ರೆ ಲಕ್ಷ್ಮಿನ ನಾನೇ ದಿನ ಸ್ಕೂಲಿಗೆ ಕರ್ಕೊಂಡ್ ಹೋಗಿ ಬಿಟ್ಟು ಬರ್ತೀನಿ, ಸರಿನಾ? ಆದ್ರೂ ನಮ್ಮ ಸರಲ್ಲಿ ನಾವಿರ್ಬೇಕು. ಆ ಸ್ಕೂಲ್ನಾಗೆ ಮಕ್ಕಳೆಲ್ಲ ದೊಡ್ಡ ದೊಡ್ಡ ಮೋಟರ್ನಾಗೆ ಕಾರ್ನಾಗೆ ಬತ್ತಾರೇನೋ. ಇವಳು ನಡ್ಕೊಂಡು ಓಡಾಡಿದ್ರೆ ಎಲ್ಲ ಆಡ್ಕೊಳಕ್ಕಿಲ್ವಾ? ಅಜ್ಜಿ, ನಾನಲ್ಲಿ ಹೋಗ್ತಿರೋದು ಓದೋದಿಕ್ಕೆ. ಯಾರೆಂತ ಬಂದ್ರೆ ನನಗೇನು? ನಡ್ಕೊಂಡು ಹೋಗೋದಿಕ್ಕೆ ನಂಗೆ ಯಾವ ಭಯನೂ ಇಲ್ಲ, ಸಂಕೋಚನೂ ಇಲ್ಲ. ನಾನ್ ಮಾರ್ಕ್ಸ್ ತೆಗಿಯೋದು ನೋಡಿ ಅವ್ರು ಎದ್ರುಕೋಬೇಕು ಅಷ್ಟೇ. ಇದು ನನ್ನ ತಂಗಿ ಅಂದ್ರೆ. ಇದೇ ಗತ್ತು ಧೈರ್ಯ ಕೊನೆವರೆಗೂ ಇರ್ಬೇಕು. ನಾನ್ ಪ್ರಿನ್ಸಿಪಲ್ಗೆ ಮಾತು ಕೊಟ್ಟ ಹಾಗೆ ನೀನು ನಮ್ಮ ಕುಟುಂಬಕ್ಕೆ, ಶಾಲೆಗೆ ಒಳ್ಳೆ ಹೆಸರನ್ನ ತರಬೇಕು. ಫ್ರೀಯಾಗಿ ಸೀಟ್ ಸಿಕ್ಕಿದೆ ಅಂತ ಜಂಬ ಪಡ್ಬೇಡ. ಖಂಡಿತ ಹಾಗೆಲ್ಲ ಮಾಡಲ್ಲ ಮಯೂರಿ. ನೀನೇ ನನ್ ಗುರು. ನೀನಷ್ಟು ದೊಡ್ಡ ಮನೆ ಸೊಸೆ ಆಗಿದ್ರು ಎಷ್ಟು ಸಿಂಪಲ್ ಆಗಿದೆಯಾ ನೋಡು. ನಾನು ಹಾಗೆ ಇರ್ತೀನಿ. ತಗೋ. ಮಯೂರಿ, ಹೇಳಿ ಚಿಕ್ಕ ಯಜಮಾನ್ರೆ. ಏನ್ರಿ, ತಂಗಿಗೆ ಸೀಟ್ ಸಿಕ್ಕಿದಕ್ಕೆ ನನಗೆ ಸ್ವೀಟ್ ಕೊಡ್ಸಲ್ವಾ? ಎಲ್ಲ ಸೆಲೆಬ್ರೇಷನ್ ನಿಮ್ಮನೇಲಿ ಮಾತ್ರನಾ? ನೀವ್ ಯಾವಾಗ ಕೇಳಿದ್ರು ಕೊಡ್ತೀನಿ ಚಿಕ್ಕ ಯಜಮಾನ್ರೆ. ಸರಿ, ನನ್ ಕೆಲ್ಸ ಮುಗಿಸ್ಕೊಂಡೆ ನಿಮ್ ಮನೆ ಕಡೆನೆ ಬರ್ತಾ ಇದೀನಿ. ಬನ್ನಿ ಮನೆಗೆ ಹೋಗೋಣ. ಇವಾಗ ನಾನ್ ಕರೆದಿದ್ದಕ್ಕೆ ನಿಮ್ ಮುಖ ಬಾಡಿದೆ ಅಂತ ನನಗ್ ಗೊತ್ತು. ಪರವಾಗಿಲ್ಲ, ಬನ್ನಿ ಮನೆಗೆ ಹೋಗೋಣ. ಯಾಕಕ್ಕ, ಏನಾಯ್ತು? ಅದು ಚಿಕ್ಕ ಯಜಮಾನ್ರು ಬಂದು ನನ್ನ ಮನೆಗೆ ಕರ್ಕೊಂಡು ಹೋಗ್ತಾರಂತೆ.